ಈಗ ಯಶು ಮತ್ತೆ ಸುದೀಪ್ ಇದಾರಲ್ಲ, ಸಕ್ಕ ಟ್ಯಾಲೆಂಟೆಡ್ ಆಗಿ ಮಾತಾಡಿದವರು, ಯಾವ ಭಾಷೆಯನ್ನು ಬಿಟ್ಕೊಡಲ್ಲ ಅವರು, ಎಲ್ಲರೂ ನಮ್ಮವರೇ. ಆಮೇಲೆ ನೆನ್ನೆ ಅವ್ರು ಯಾರನ್ನೋ ನೋಡಿದೆ, ರಶ್ಮಿಕಾ ಮಂದಣ್ಣ ಹೇಳಿದ್ರು ನಾನು ಹೈದರಾಬಾದ್ ಅವಳು ಅಂತ. ಅವ್ರು ಇದೆಯಲ್ಲ ಇಲ್ರಿ, ಇವೆಲ್ಲ ಮೆಚ್ಚುವಂಥದ್ದಲ್ಲ. ಅನ್ನ ತಿನ್ನೋದೊಂದ್ ಕಡೆ, ಇನ್ನೊಂದ್ ಕಡೆ. ಆಮೇಲೆ ಒಂದು ಮಾತಿನ ತಿಂಗಳು, ಯಾವತ್ತು ನಮ್ಮಲ್ಲಿ ನಮ್ಮಲ್ಲಿ ಒಳ್ಳೇದಿತ್ತು ಅಂತ ಬೆಳೆಯೋದಕ್ಕೆ ಎಲ್ಲಿಂದ ಎಲ್ಲೋದ್ರು ಬೆಳಿಬೋದ್ರಿ. ಇವತ್ತು ಅಬ್ಸರ್ವ್ ಮಾಡಿ, ರಜನಿಕಾಂತ್ ಎಲ್ಲೋದ್ರು ನಾವು ಕರ್ನಾಟಕದವನು ಅಂತಾನೆ ಹೇಳ್ತಾರೆ. ಸತ್ಯ ಅಲ್ವಾ ಇದು? ತಮಿಳ್ನಾಡಿಂದ ಆಸೆ ಹಾಕ್ಬಿಟ್ರೆ ರಜನಿಕಾಂತ್ ಅವ್ರನ್ನ. ಇವತ್ತಿಗೂ ನಂಬರ್ 1 ಅವರು, ಇಂಡಿಯಾಗೂ ನಂಬರ್ 1 ನನ್ನ ಪ್ರಕಾರ. ಅವ್ರೆಲ್ಲೂ ಹೇಳಿಲ್ಲ. ಯಾವತ್ತು ಕನ್ನಡಿಗರು ಅಂದ್ರೆ ಒಂದು ಸ್ಥಾನಮಾನ ಜಾಸ್ತಿನೇ ಕೊಡ್ತಾರೆ ಅವರು. ಯಾಕೆ ಹೇಳಿ? ಅವ್ರು ಬೆಳೆದಿದ್ದು ಎಲ್ಲಾ ಜಾತಿನೂ ಒಂದೇ ತರ ನೋಡಿದ್ರು, ಎಲ್ಲಾ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಗಳನ್ನ ಒಂದೇ ತರ ನೋಡಿದ್ರು, ತಾಂಡೋ ಟಾಪಲ್ಲಿ ಅವ್ರು. ಇವತ್ತು ನೀವು ಏನೋ ಫೇಮಸ್ ಆಗ್ಬೇಕು, ನಮ್ ಸಿನಿಮಾ ಓಡ್ಬೇಕು, ಜನ ಬರ್ಬೇಕು ಅಂತ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತೀರಾ. ನಿಮ್ ಸ್ಟೇಟ್ಮೆಂಟ್ ನೋಡ್ಕೊಂಡೆ ನಿಮ್ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ. ಹಂಗಾಗಿ ನೀವು ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡ್ತಾರಲ್ಲ, ನೀವು ಅದರಲ್ಲಿ ಪಾಸಿಟಿವ್ ಆಗೇ ತಗೋಬೇಕು, ನೆಗೆಟಿವ್ ಆಗೇ ತಗೊಳ್ಬೇಕು. ಈಗ 1000 ಜನ ನಿಮ್ಮನ್ನು ಇಷ್ಟಪಡ್ತಾರೆ, ಅದೇ 1000 ಜನ ನಿಮ್ಮನ್ನು ಏನಷ್ಟು ಮಾಡ್ತಾರೆ. ನಿಮ್ಮ ಸ್ಟೇಟ್ಮೆಂಟ್ಗಳು ಒಂದು ಕಡೆ ಪೂರಕ ಆಗ್ಬೋದು, ಇನ್ನೊಂದು ಕಡೆ ಮಾರ್ಕ್ ಆಗ್ಬೋದು. ನೀವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೋದು ಅಷ್ಟೇನೆ. ಆಮೇಲೆ ಮೀಡಿಯಾಗಳ ಮೇಲೆ ಡಿಫಾಮೇಷನ್ ಆಗ್ತೀನಿ, ಕೇಸ್ ಆಗ್ತೀನಿ. ನೀವು ಬೇರೆಯವ್ರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಬಿಡ್ತೀರ, ಅವಾಗ ನಿಮ್ಮ ಮೇಲೆ ಡಿಫಾಮೇಷನ್ ಹಾಕಕ್ಕಾಗಲ್ವಾ? ಕಾನೂನು ಇಲ್ವಾ ಅದು? ಮಿಸ್ಟರ್ ಪ್ರಥಮ್ ಅವ್ರಿಗೆ ನಾನು ಹೇಳುವಂಥದ್ದು, ಕೆಲವೊಂದು ನೋಡ್ತಾ ಇರ್ತೀನಿ, ಎಲ್ಲೋದ್ರೂ ಟ್ರೋಲ್ ಆಗ್ತಾ ಇರತ್ತೆ, ಯಾರೋ ಕಳಿಸ್ಕೊಡ್ತಾರೆ ನಮ್ಗೆ, ನಾವು ನೋಡ್ತಾ ಇರ್ತೀವಿ. ನೀವು ಸಮಾಜದಲ್ಲಿ ಒಂದು ಸೆಲೆಬ್ರಿಟಿ ಸ್ಥಾನದಲ್ಲಿರೋರು, ಭಗವಂತ ನಿಮ್ಗೆ ಒಂದೊಳ್ಳೆ ಸ್ಥಾನಮಾನವನ್ನ ಸಮಾಜದಲ್ಲಿ ಕೊಟ್ಟಿದ್ದಾನೆ, 4 ಜನ ಗುರುತಿಸ್ಕೊಳ್ಳುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾನೆ. ಎಲ್ಲೇ ಹೋದ್ರು ನಮ್ಮ ಯಾರನ್ನೇ ವ್ಯಕ್ತಿಗಳನ್ನಾದ್ರೂ ಬಿಟ್ಕೊಡುವಂತ ವ್ಯಕ್ತಿತ್ವವನ್ನ ಮಾಡಬಾರ್ದು. ಇದು ನಾನು ಅವ್ರಿಗೆ ಕಿವಿ ಮಾತು ಹೇಳುವಂಥದ್ದು. ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡ್ಬೇಕು.